ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು ಗೈಸ್: ವಾಲ್ನಟ್ಸ್, ಖರ್ಜೂರ, ಸಪ್ರೋನ ಮತ್ತು ಪಿಷ್ಟ. ಒಂದು ವಾಲ್ನಟ್ಸ್ 2-3 ಹಾಕಬೇಕು, ಖರ್ಜೂರ ಒಂದು 2, ಸಪ್ರೋನ ಒಂದು 5-6 ಗೈಸ್, 5-6 ಹಾಕಬೇಕು, ಮತ್ತು ಪಿಷ್ಟ ಒಂದು 2-3. ಈಗ 2 ಖರ್ಜೂರವನ್ನು ಕಟ್ ಮಾಡಿ ತರ್ತೇನೆ, ವಾಲ್ನಟ್ಸು ಮತ್ತು ಪಿಷ್ಟವನ್ನು ಕ್ರಷ್ ಮಾಡಿ ತರ್ತೇನೆ, ಸಪ್ರೋನ 5-6 ತರ್ತೇನೆ ಗೈಸ್. ಈಗ ಸಪ್ರೋನವನ್ನು ಹಾಲಿಗೆ ಹಾಕುವ. ನೋಡಿ ಗೈಸ್, ಇಷ್ಟು ಬೇಕಂತಿಲ್ಲ, 5-6 ಹಾಕಿದ್ರು ಸಾಕು. ಸೊ ಇದನ್ನು ಹಾಕುವ ಗೈಸ್. ಕಾಣ್ತದಲ್ಲ ಗೈಸ್, ಸಪ್ರೋನ ಬಿಸಿ ಹಾಲಿಗೆ ಹಾಕಿದ್ದು, ಬಿಸಿ ಹಾಲು ನೋಡಿ ಗೈಸ್. ಮತ್ತೆ ಇದು ಖರ್ಜೂರವನ್ನು ಹಾಕುವ ಗೈಸ್. 2 ತುಂಡು ಮಾಡಿ ತಂದಿದ್ದೇನೆ ಗೈಸ್. ನೆಕ್ಸ್ಟ್ ಗೈಸ್, ಪಿಷ್ಟ ಮತ್ತು ವಾಲ್ನಟ್ ಅನ್ನು ಕ್ರಷ್ ಮಾಡಿ ತಂದಿದ್ದೇನೆ ನೋಡಿ ಗೈಸ್. ಅದು ತುಂಡು ಇರಬೇಕು, ಅಂದರೆ ಬಿಸಿ ಹಾಲಿಗೆ ಹಾಕಿದರೆ ನಾವು ಕುಡಿಯುವಾಗ ಅದು ತಿನ್ನಲಿಕ್ಕೆ ಸಿಗ್ತದೆ ಗೈಸ್. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 10 ಗಂಟೆಗೆ, ಇಲ್ಲದಿದ್ದರೆ ಒಂದು 3 ಗಂಟೆಗೆ ಕುಡಿಬೇಕು. ಅಂದರೆ ಆಸ್ ಯು ವಿಶ್, ನಿಮ್ಮ ಟೈಮ್ ಯಾವಾಗ ಸುಟೇಬಲ್ ಆಗ್ತದೆ ಆಗ ಕುಡಿಬೋದು ಗೈಸ್. ಈಗ ನೋಡಿ, ಇದು ಕುಡಿದರೆ ಹೆಲ್ತಿಗೆ ನಮ್ಮದು ಒಳ್ಳೆಯದು. ಈಗ ನಾವು ವಾಲ್ನಟ್ಸ್ ಮತ್ತು ಖರ್ಜೂರ, ಸಪ್ರೋನ, ಪಿಷ್ಟದಿಂದ ಏನೆಲ್ಲ ಉಪಯೋಗ ಉಂಟಂತ ಹೇಳ್ತೇನೆ ಗೈಸ್. ಈಗ ಈ ವಾಲ್ನಟ್ನಲ್ಲಿ ಏನೆಲ್ಲ ಉಪಯೋಗ ಉಂಟಂತ ನಾನು ಹೇಳ್ತೇನೆ ಗೈಸ್. ವಾಲ್ನಟ್ನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನ್ಯೂಟ್ರಿಷನ್, ಪ್ರೋಟೀನ್, ವಿಟಮಿನ್ಸ್ ಮತ್ತು ಫೈಬರ್ ಇರ್ತದೆ. ಇದು ನಮ್ಮ ಹೆಲ್ತಿನ ಫ್ಯಾಟನ್ನು ಕಮ್ಮಿ ಮಾಡುತ್ತದೆ. BP ಅಂದರೆ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸನ್ನು ಕಮ್ಮಿ ಮಾಡುತ್ತದೆ. ಬ್ರೈನಿನ ಹೆಲ್ತಿಗೆ ಇದು ವಾಲ್ನಟ್ ತುಂಬ ಒಳ್ಳೆಯದು. ಕ್ಯಾನ್ಸರನ್ನು ಪ್ರೊಟೆಕ್ಟ್ ಮಾಡ್ತದೆ. ಕರೆಕ್ಟಾ? ಕ್ಯಾನ್ಸರ್ ಬರದಾಗೆ ಪ್ರೊಟೆಕ್ಟ್ ಮಾಡ್ತದೆ. ನಮ್ಮ ದೇಹದ ತೂಕ ಅಂದರೆ ವೆಯ್ಟ್ ಲಾಸ್ ಮಾಡ್ತದೆ, ಮತ್ತು ವೆಯ್ಟನ್ನು ಸಮತೋಲನದಲ್ಲಿ ಇರಿಸುತ್ತದೆ ಗೈಸ್. ಇದರಲ್ಲಿ ಜಾಸ್ತಿ, ಮತ್ತು ಇದು ನಮ್ಮ ಮೆದುಳಿಗೆ ಒಳ್ಳೆಯದು ಗೈಸ್. ಈಗ ನಾವು ಪಿಷ್ಟಕ್ಕೆ ಬರುವ ಗೈಸ್. ಇದು ಪಿಷ್ಟ ಯಾವುದಕ್ಕೆಲ್ಲ ಒಳ್ಳೆಯದು? ಪಿಷ್ಟದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಇರ್ತದೆ. ಇದು ನಮ್ಮ ರಕ್ತದ ಪ್ರಮಾಣವನ್ನು ಜಾಸ್ತಿ ಮಾಡುತ್ತದೆ. ಅಲ್ಲಿ ಕೆಂಪು ರಕ್ತ ಕಣಗಳು ಜಾಸ್ತಿ ಉತ್ಪಾದನೆ ಆಗಲಿಕ್ಕೆ ಇದು ನಮ್ಮ ಪಿಷ್ಟ ಒಳ್ಳೆಯದು ಗೈಸ್. ಮತ್ತು ಬ್ಲಡ್ ಶುಗರ್ ಪ್ರಮಾಣವನ್ನು ಮ್ಯಾನೇಜ್ ಮಾಡುವುದಲ್ಲದೆ ಕಂಟ್ರೋಲ್ನಲ್ಲಿರಿಸ್ತದೆ ಗೈಸ್. ಕ್ಯಾನ್ಸರ್ ಪ್ರಮಾಣ ಕಮ್ಮಿ ಮಾಡುತ್ತದೆ. ಕ್ಯಾನ್ಸರ್ ಬರದಾಗೆ ತಡೆಗಟ್ಟುತ್ತದೆ ಪಿಷ್ಟ ತಿಂದರೆ. ನೆಕ್ಸ್ಟ್ ನಾವು ಸಪ್ರೋನಕ್ಕೆ ಬರುವ ಗೈಸ್. ಸಪ್ರೋನ ನೋಡಿ ಗೈಸ್, ಸಪ್ರೋನದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದು ಪ್ರೋಟೀನ್ ಇರ್ತದೆ. ಇದು ನಮ್ಮ ಹಾರ್ಟಿನ ಹೆಲ್ತನ್ನು ಇಂಪ್ರೂವ್ ಮಾಡ್ತದೆ. ನಮಗೆ ಒಂದೊಂದು ಸಲ ಡಿಪ್ರೆಷನ್ ಆಗುವಾಗ ಇದು ಸಪ್ರೋನ ಬಿಸಿ ಹಾಲಿಗೆ ಹಾಕಿ ಕುಡಿದರೆ ಗೈಸ್, ನಾವು ಬಿಸಿ ಹಾಲಿಗೆ ಹಾಕಿ ಕುಡಿದರೆ ಅದರ ಸಿಂಪ್ಟಮ್ಸ್ಗಳು ಕಮ್ಮಿ ಮಾಡುತ್ತದೆ. ಬಿಸಿ ಹಾಲಿಗೆ ಸಪ್ರೋನವನ್ನು ಹಾಕಿ ಕುಡಿದರೆ ರಾತ್ರಿ ಹೊತ್ತು ನಿದ್ದೆ ಚೆನ್ನಾಗಿ ಬರುತ್ತದೆ, ಮತ್ತು ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಇದು ಗರ್ಭಿಣಿಯರಿಗೆ ಬಿಸಿ ಹಾಲಿಗೆ 3-4 ಎಸಳು ಹಾಕಿ ಕುಡಿದರೆ ಹುಟ್ಟುವ ಮಗು ಬೆಳ್ಳಗಾಗ್ತದೆ. ಇದನ್ನು ನಾವು ಬಿಸಿ ಹಾಲಿನಲ್ಲಿ ಹಾಕಿ ಕುಡಿದರೆ 5-6 ಎಸಳು ನಮ್ಮ ಮುಖವನ್ನು ಬೆಳ್ಳಗಾಗಿಸುವುದಲ್ಲದೆ ಗ್ಲೋ ಆಗಿರಿಸ್ತದೆ. ನಮ್ಮ ಮುಖ ಚಂದ ಗ್ಲೋ ಆಗಿ ಕಾಣ್ತದೆ ಗೈಸ್. ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಇರ್ತದೆ. ಈಗ ನಾವು ಗೈಸ್, ಈಗ ವಾಲ್ನಟ್ಸಿನ ಏನೆಲ್ಲ ಉಪಯೋಗ ಅಂತ ನೋಡುವ. ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನ್ಯೂಟ್ರಿಷನ್,
ಪ್ರೋಟೀನ್ಸ್, ವಿಟಮಿನ್ಸ್, ಫೈಬರ್ ಇರ್ತದೆ. ಇದು ನಮ್ಮ ಹೆಲ್ತಿನ ಫ್ಯಾಟನ್ನು ಕಮ್ಮಿ ಮಾಡುತ್ತದೆ. ಬ್ಲಡ್ ಶುಗರ್ ಮತ್ತು ಡಯಾಬಿಟಿಸನ್ನು ನಾರ್ಮಲ್ ಆಗಿರಿಸ್ತದೆ. ಕ್ಯಾನ್ಸರ್ ಪ್ರೊಟೆಕ್ಟ್ ಮಾಡಲಿಕ್ಕೆ ವಾಲ್ನಟ್ಸ್ ಒಂದು ಉಪಯೋಗಕಾರಿ. ವೆಯ್ಟನ್ನು ಸಮತೋಲನದಲ್ಲಿರಿಸ್ತದೆ. ನಮ್ಮದು ವೆಯ್ಟ್ ಲಾಸ್ ಮಾಡ್ತದೆ ಮತ್ತು ಸಮತೋಲನದಲ್ಲಿ ಇರಿಸ್ತದೆ. ಗೈಸ್, ಈಗ ನಾವು ಬರುವ ಪಿಷ್ಟದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಇರುವುದರಿಂದ, ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ. ಇದು ನಮ್ಮ ಹಾರ್ಟಿನ ಹೆಲ್ತಿಗೆ ಪಿಷ್ಟ ಒಳ್ಳೆಯದು. ಬ್ಲಡ್ ಶುಗರನ್ನು ಮ್ಯಾನೇಜ್ ಮಾಡುತ್ತದೆ ಮತ್ತು ಕಂಟ್ರೋಲ್ನಲ್ಲಿರಿಸ್ತದೆ. ಕ್ಯಾನ್ಸರ್ ಮತ್ತು ಬ್ಲಡ್ ಶುಗರ್ನಲ್ಲಿ ಕೆಂಪು ರಕ್ತ ಕಣಗಳನ್ನು ಪಿಷ್ಟ ಜಾಸ್ತಿ ಮಾಡುತ್ತದೆ. ಕೆಂಪು ರಕ್ತಗಳನ್ನು ಉತ್ಪತ್ತಿ ಮಾಡುವ ಹಾಗೆ ಪಿಷ್ಟ ಜಾಸ್ತಿ ಮಾಡ್ತದೆ. ಕ್ಯಾನ್ಸರ್ ಪ್ರಮಾಣ ಕಮ್ಮಿ ಮಾಡ್ತದೆ. ಕ್ಯಾನ್ಸರ್ ಪ್ರಮಾಣವನ್ನು ಇದು ಸೇವಿಸುವುದರಿಂದ ಅಲ್ಲದ್ರೆ ತಿನ್ನೋದರಿಂದ ಕ್ಯಾನ್ಸರ್ ಪ್ರಮಾಣ ಕಮ್ಮಿ ಆಗುತ್ತದೆ. ಅದಲ್ಲದೆ ಈಗ ಸಪ್ರೋನಕ್ಕೆ ಬರುವ. ಸಪ್ರೋನ ನಮ್ಮ ಮುಖವನ್ನು ಇದು 5-6 ಎಸಳು ಬಿಳಿ ಹಾಲಿಗೆ ಹಾಕಿ ಕುಡಿದರೆ, ಇದು 5-6 ಎಸಳನ್ನು ಹಾಲಿಗೆ ಹಾಕಿ ಕುಡಿದರೆ, ಬಿಸಿ ಹಾಲಿಗೆ ಹಾಕಿ ಕುಡಿದರೆ ಮುಖ ಗ್ಲೋ ಆಗಿ ಕಾಣ್ತದೆ. ಅದಲ್ಲದೆ ಬೆಳ್ಳಗಾಗಿ ಕಾಣ್ತದೆ. ಗರ್ಭಿಣಿಯರು 3-4 ಎಸಳು ಹಾಲಿಗೆ ಹಾಕಿ ಕುಡಿದರೆ ದಿವಸ ಆಗಲು ಹುಟ್ಟುವ ಮಗು ಬೆಳ್ಳಗಾಗ್ತದೆ. ಈಗ ಸಪ್ರೋನದಲ್ಲಿ ನಮ್ಮ ಹೆಲ್ತಿನ ಪ್ರಮಾಣ ಇದು ನಮ್ಮ ಹಾರ್ಟಿನ ಹೆಲ್ತನ್ನು ಇಂಪ್ರೂವ್ ಮಾಡ್ತದೆ. ಸಪ್ರೋನ ನಮ್ಮ ಹಾರ್ಟಿನ ಹೆಲ್ತನ್ನು ಇಂಪ್ರೂವ್ ಮಾಡ್ತದೆ. ಅದಲ್ಲದೆ ಡಿಪ್ರೆಷನ್ ಆಗ್ತದೆ. ಒಂದೊಂದು ಸಲ ನಮಗೆ ತಲೆಗೆ ಡಿಪ್ರೆಷನ್ ಆಗುವಾಗ ಅದರ ಸಿಂಪ್ಟಮ್ಸ್ಗಳನ್ನು ಕಮ್ಮಿ ಮಾಡುತ್ತದೆ. ಅದಲ್ಲದೆ ಸಪ್ರೋನ ಬಿಸಿ ಹಾಲಿಗೆ ಹಾಕಿ ಕುಡಿದರೆ ನಮಗೆ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಬರುತ್ತದೆ. ಮತ್ತು ನಮ್ಮ ಕಣ್ಣಿನ ಆರೋಗ್ಯವನ್ನು ಪ್ರೊಟೆಕ್ಟ್ ಮಾಡ್ತದೆ, ಕಾಪಾಡುತ್ತದೆ. 4-5 ಎಸಳು ಗರ್ಭಿಣಿಯರು, ದೊಡ್ಡವರು 5-6 ಎಸಳು ಬಿಸಿ ಹಾಲಿಗೆ ಹಾಕಿ ಕುಡಿದರೆ ಒಳ್ಳೆಯದು. ಈಗ ನಾವು ಬರುವ ಖರ್ಜೂರಕ್ಕೆ ಬರುವ. ನಮ್ಮ ಖರ್ಜೂರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನ್ಯೂಟ್ರಿಷನ್ ಇರುತ್ತದೆ. ನಮ್ಮ ವೇಟನ್ನು ಜಾಸ್ತಿ ಮಾಡುತ್ತದೆ. ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಖರ್ಜೂರ ಒಂದು ಉತ್ತಮ ಆಹಾರ. ಖರ್ಜೂರ ಮತ್ತು ಶುಗರ್ ಮತ್ತು BP ಇರುವವರು ಖರ್ಜೂರ ಸೇವಿಸಿದರೆ ಒಳ್ಳೆಯರು. ಶುಗರ್ ಇರುವವರು ದಿವಸಕ್ಕೆ 3-4 ಇಲ್ಲದೆ 2-3 ಮಾತ್ರ ಸೇವಿಸಬೇಕು. ಅದರಲ್ಲಿ ಸಿಹಿ ಪ್ರಮಾಣ ಜಾಸ್ತಿ ಇರುವುದರಿಂದ ಅವರು 2 ಮತ್ತು 3 ಮಾತ್ರ ಸೇವಿಸಬೇಕು. ಇದು ಮೆದುಳಿನ ಕಾಯಿಲೆ ಬರದಾಗೆ ತಡೆಗಟ್ಟುತ್ತದೆ ಗೈಸ್. ಇದು ಮೆದುಳಿನ ಕ್ಯಾನ್ಸರ್ ಬರದಾಗೆ ಸಹ ತಡೆಗಟ್ಟುತ್ತದೆ ಗೈಸ್. ನಾವು ಈಗ ನಾರ್ಮಲ್ ಇರುವವರು ಇದನ್ನೊಂದು 5-6 ತಿನ್ಬೋದು. ಮತ್ತು ಶುಗರ್ ಇರುವವರು 2-3 ಇಲ್ಲದ್ರೆ 3-4 ಮಾತ್ರ ತಿನ್ಬಹುದು ಗೈಸ್. ಈಗ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ರೆಸ್ ದ ಬೆಲ್ ಬಟನ್. ಥ್ಯಾಂಕ್ ಯು. ಬಾಯ್ ಬಾಯ್.